ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಪಾರ್ಟ್ 2 ವಿಡಿಯೋ ಇನ್ ತಿರುಮಲ ಟೆಂಪಲ್. ನಾವು ದರ್ಶನ ಮುಗಿಸಿ ಮಾರನೇ ದಿನ ಎಲ್ಲೆಲ್ಲೆಲ್ಲ ಹೋದ್ವಿ, ಎಲ್ಲೆಲ್ಲ ಓಡಾಡಿದ್ವಿ ಅನ್ನೋ ಬಗ್ಗೆ ವ್ಲಾಗ್ ಆಗಿರುತ್ತೆ. ಹಾಗಾಗಿ ವಿಡಿಯೋನೆಲ್ಲ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಾವು ಬೆಳಗ್ಗೆನೇ ಬೇಗ ಇತ್ತು ರೂಮಲ್ಲಿ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೊರಟ್ವಿ. ಈಗ ಟೈಮ್ ಬಂದು 7 o'clock ಆಗಿತ್ತು ನೋಡಿ. ಮಾರ್ನಿಂಗ್ ವ್ಯೂ ಅಲ್ಲಿ ಅಂದರೆ ಇದು CRO ಆಫೀಸ್ ಇದೆಯಲ್ಲ, ಆ ಸರ್ಕಲ್ ಹತ್ರ ಇರೋವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು. ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿತ್ತು. ಇಲ್ಲೂ ಎಲ್ಲ ಫೋಟೋಸ್ ತಗೊತಿದ್ರು, ನಾವು ಕೂಡ ತಗೊಂಡು ಹಂಗೆ ವಿಡಿಯೋ ಕೂಡ ಮಾಡ್ಕೊಂಡ್ವಿ. ಬೆಳಗ್ಗೆ ವೆದರು ಚಿಲ್ಡಾಗಿ ಚೆನ್ನಾಗೇ ಇತ್ತು ಫ್ರೆಂಡ್ಸ್. ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ವರಸ್ವಾಮಿ ದರ್ಶನ ಮಾಡೋಕ್ಕೆ. ನಾವು ನೆನ್ನೆ ಕೂಡ ಮಾಡ್ಕೊಂಡಿದ್ವಿ, ಇವತ್ತು ಕೂಡ ಜನ ಖಾಲಿ ಇತ್ತು, ದೇವಸ್ಥಾನ ಖಾಲಿ ಇತ್ತು ಅಂತ ಹೋಗಿದ್ವಿ. ದರ್ಶನ ಕೂಡ ಬೇಗ ಆಯಿತು. ಇವಾಗೇನು ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್, ಇದೇ ವರಸ್ವಾಮಿ ದೇವಸ್ಥಾನ. ನಾವು ಹೋದಾಗ ಜನ ಕಡಿಮೆ ಇದ್ದರು. ಆಲ್ಮೋಸ್ಟ್ ಬೆಳಗ್ಗೆ ಹೋಗಿ ಫ್ರೆಂಡ್ಸ್, ಜನ ಕಡಿಮೆ ಇರ್ತಾರೆ ನೋಡಿ. ಇಷ್ಟೇ ಜನ ಇದ್ದಿತ್ತು. ನಮಗೊಂದು 10 ನಿಮಿಷದಲ್ಲೆಲ್ಲ ದರ್ಶನ ಆಯಿತು. ವರಸ್ವಾಮಿ ದರ್ಶನ ಮುಗಿಸಿ ನಾವು ನೆಕ್ಸ್ಟು ಹಿಂಗೆ ಮಾಡೋ ಶ್ರೀಸ್ ಹತ್ರ ಓಡಾಡ್ತಿದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ನಮ್ಗೆ ಅಲ್ಲಿ ಕಾಣಿಸಿದ್ದೆ ಸ್ವಾಮಿ ಪುಷ್ಕರಣಿನ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ದಿನ ಕ್ಲೋಸ್ ಆಗಿತ್ತು, ಯಾಕಂದರೆ ಮುಂದೆ ಈ ತಿಂಗಳು ಬ್ರಹ್ಮೋತ್ಸವ ಅಷ್ಟು ಶುರುವಾಗುತ್ತೆ. ಹಾಗಾಗಿ ಬ್ರಹ್ಮೋತ್ಸವದ ಕಾರಣದಿಂದ ಸ್ವಲ್ಪ ದಿನ ಮುಚ್ಚಿದ್ರು. ಅದೆಲ್ಲ ರೆಡಿ ಮಾಡಿ ಇವಾಗ ಮತ್ತೆ ಓಪನ್ ಮಾಡಿದ್ದಾರೆ ನೋಡಿ. ಪುಷ್ಕರಣಿ ಎಷ್ಟು ಚೆನ್ನಾಗಿದೆ. ಈ ಪುಷ್ಕರಣಿ ಹೆಸರು ಬಂದು ಶ್ರೀವಾರಿ ಪುಷ್ಕರಣಿ ಅಂತ ಕರೀತಾರೆ ಫ್ರೆಂಡ್ಸ್. ಪುಷ್ಕರಣಿ ಬಂದು ಸ್ವಾಮಿ ದೇವಸ್ಥಾನದ ಬಲಭಾಗದಲ್ಲೇ ಇದೆ ಫ್ರೆಂಡ್ಸ್. ನಾವು ನೆಕ್ಸ್ಟ್ ಪುಷ್ಕರಣಿ ನೋಡ್ಕೊಂಡು ಹೊರಟಿದ್ದೆ ಸ್ವಾಮಿ ದೇವಸ್ಥಾನದ ಹತ್ರ. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ರಥ ಇತ್ತು. ಇದನ್ನು ಮೋಸ್ಟ್ಲಿ ಬ್ರಹ್ಮೋತ್ಸವಕ್ಕೆ ದೇವ್ರನ್ನ ಕುಂಡ್ರಿಸಿ ಎಳಿತಾರೆ ಅನಿಸುತ್ತೆ. ರಥ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಕ್ಕೆ. ಅಂದರೆ ಪೂರ್ತಿ ನೋಡೋಕ್ಕಾಗಲಿಲ್ಲ, ಎಲ್ಲ ಮುಚ್ಚಿದ್ದಾರೆ. ಅದನ್ನು ಬ್ರಹ್ಮೋತ್ಸವ ಟೈಮಲ್ಲಿ ಓಪನ್ ಮಾಡಿ ಮಾಡಬೀದಿಗಳಲ್ಲಿ ಎಳಿತಾರೆ. ಬ್ರಹ್ಮೋತ್ಸವ ಕೂಡ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದು ನಮಗೆ ಸೆಪ್ಟೆಂಬರ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಆಲ್ಮೋಸ್ಟ್. ಫ್ರೆಂಡ್ಸ್, ನಾವಲ್ಲಿಂದ ನೆಕ್ಸ್ಟ್ ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ಫಸ್ಟ್ ಕಾಣಿಸಿದ್ದು ಪರಕಮಣಿ ಸೇವೆ ಗಾಡಿ. ಅಂದರೆ ಇದು ಉಂಡಿ ದುಡ್ಡನ್ನ ಎಳಿಸಿ ಅದನ್ನು ತಗೊಂಡೋಗುವಂಥದ್ದು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಗಾಡಿ. ಅದರಲ್ಲಿ ಉಂಡಿ ದುಡ್ಡು ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಸ್ವಾಮಿ ದೇವಸ್ಥಾನ ನೈಟ್ ನೋಡೋಕ್ಕೂ ಬೆಳಗ್ಗೆ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಮುಂದೆಯಿಂದ ತೋರಿಸ್ಬೋದಾಗಿತ್ತು, ಅಲ್ಲೆಲ್ಲ ಕಿತ್ತಾಕಿದ್ರು, ಅಲ್ಲೇನೋ ರೆಡಿ ಮಾಡ್ತಿದ್ರು ಅನಿಸುತ್ತೆ. ಹಾಗಾಗಿ ಅದೇ ಸ್ವಲ್ಪ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿತ್ತು. ಹಾಗಾಗಿ ತೀರಾ ಮುಂದೆ ಹೋಗಿ ತೋರ್ಸೋಕ್ಕಾಗಲಿಲ್ಲ ನೋಡಿ. ಟಿ ವಿಲೂ ಕೂಡ ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತು. ಬೆಳಗ್ಗೆ ಹೊತ್ತು TTD ಚಾನಲಲ್ಲಿ ನಡೆಯೋವಂಥ ಜಾಗದಲ್ಲಿ ಯಾವುದೇ ಪ್ರೋಗ್ರಾಮ್ ನಡೆಯಲ್ಲ. ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಪ್ರೋಗ್ರಾಮ್ ನಡೆಯುತ್ತೆ. ಅಷ್ಟರಲ್ಲಿ ಬಂದರೆ ನಾವಿಲ್ಲಿ ನಡೆಯುವಂಥ ಭರತನಾಟ್ಯ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದಿದ್ದೆ ಕಾಯಿ ಮತ್ತು ಕರ್ಪೂರ ತಗೊಳ್ಳೋಣ ಅಂತ. ಯಾಕಂದರೆ ಆಂಜನೇಯ ಸ್ವಾಮಿಗೆ ಅಖಂಡ ಪೂಜೆ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಕಾಯಿ ಮತ್ತು ಕರ್ಪೂರನ ತೊಗೊಂಡ್ವಿ ಫ್ರೆಂಡ್ಸ್. ಅಲ್ಲಿಂದ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ಗಳನ್ನ ಹತ್ಕೊಂಡು ಹೋಗ್ಬೇಕು ನೋಡಿ. ಈ ಥರ ಸ್ಟೆಪ್ಸ್ ಇದೆ, ಅಂದರೆ ಒಂದು 20-25 ಸ್ಟೆಪ್ಸ್ ಇರ್ಬೋದು. ಸ್ಟೆಪ್ಸ್ನ ಹತ್ಕೊಂಡು ನಾವು ಮೇಲೆ ಹೋದರೆ ನಮಗೆ ಸಿಗೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಮತ್ತು ಅಲ್ಲೇ ಕೂಡ ಅಖಂಡ ಪೂಜೆನೂ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇದು ಫಸ್ಟು ಅಖಂಡ ಪೂಜೆ ಮಾಡುವಂಥ ಜಾಗ. ಅಂದರೆ ನಾವು ಕಾಯಿ ತಂದ್ವಲ್ಲ, ಅದನ್ನು ಇಲ್ಲಿ ಹೊಡೆದು ಕರ್ಪೂರನ ಇಲ್ಲಿ ಹಾಕಿ ಪೂಜೆ ಊದ್ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿಕೊಂಡು ನಮ್ಮ ಕಷ್ಟ ಏನಿದೆಲ್ಲ ಹೇಳ್ಕೊಂಡು ಪೂಜೆ ಮಾಡುವಂಥ ಜಾಗ ಫ್ರೆಂಡ್ಸ್. ಮೊದಲು ಈ ಜಾಲರಿ ಎಲ್ಲ ಇರಲಿಲ್ಲ, ಇವಾಗ ಇದೆಲ್ಲ ಹಾಕಿದ್ದಾರೆ, ಹಾಗಾಗಿ ಅಡ್ಡ ಕಾಣಿಸ್ತಿದೆ. ಇಲ್ಲಾಂದರೆ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಈಗೇನು ತೋರಿಸ್ತೀನಲ್ಲ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಕೂಡ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ಅಖಂಡ ಭಜನಾ ಮಂದಿರ ಹತ್ರ. ಬನ್ನಿ ಫ್ರೆಂಡ್ಸ್, ಭಜನೆ ಕೇಳೋಣ.
ಫ್ರೆಂಡ್ಸ್ ಭಜನೆ ಎಲ್ಲ ಮುಗಿಸಿ ನೆಕ್ಸ್ಟ್ ಬಂದಿತ್ತು ಸಮೋಸ ತಿನ್ನೋಕ್ಕೆ. ಸಮೋಸ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರಕ್ಕೆ. ಯಾಕಂದರೆ ಟಿಫನ್ ಮಾಡೋಕ್ಕೋಸ್ಕರ. ಟಿಫನ್ ಬಂದು 8:30 to 10:30ವರೆಗೆ ಇರುತ್ತೆ. 10:30 to 4:30ವರೆಗೆ ಲಂಚು. ಅದಾದಮೇಲೆ ಲಾಸ್ಟ್ ನೈಟು 7 o'clock ನೈಟ್ 10:30ವರೆಗೆ ಡಿನ್ನರ್ ಫ್ರೆಂಡ್ಸ್. ನಮಗೆ ಈ ಸರಿ ತಿಂಡಿ ಬಂದು ಶಾವಿಗೆ ಉಪ್ಪಿಟ್ಟು ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ನಮಗೆ ಶಾವಿಗೆ ಉಪ್ಪಿಟ್ಟು ಸಿಕ್ಕಿದ್ದು, ತುಂಬಾ ಚೆನ್ನಾಗಿತ್ತು. ಆರಾಮಾಗಿ ನಾವು ಟಿಫನ್ ಮಾಡ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ನೆಕ್ಸ್ಟ್ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದಲ್ಲಿ ಟಿಫನ್ ಎಲ್ಲ ಮುಗಿಸಿ ನಾವು ತಿರುಮಲದಿಂದ ಹೊರಟ್ವಿ. ಬಿಕಾಸ್ ಕೆಳಗಡೆ ದೇವಸ್ಥಾನಕ್ಕೆ ಬೇಗ ಹೋಗೋಣ ಅನ್ನೋ ಕಾರಣದಿಂದ ತಿರುಮಲನ ಬೇಗನೆ ಬಿಟ್ವಿ. ಅಂದರೆ ಒಂದು 11 o'clock ಬಿಟ್ವಿ. ಹಾಗಾಗಿ ಹೊರಟ್ವಿ ಫ್ರೆಂಡ್ಸ್. ಇನ್ನೇ ಬಂದಿದ್ದಕ್ಕೂ ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಈ ಸರಿ ಏನು ಎಲ್ಲೂ ಕೂಡ ನಮ್ಮನ್ನು ತಡಿಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ಬೇಗನೆ ದರ್ಶನ ಆಯಿತು. ರೂಮ್ ಎಲ್ಲ ತೊಗೊಂಡು ಲಾಡು ಪ್ರಸಾದ ಎಲ್ಲ ತೊಗೊಂಡು ಹೊರಟ್ವಿ ಫ್ರೆಂಡ್ಸ್. ಇವಾಗ ನಾವು ಕೆಳಗಡೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಮೊದಲು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಮೊದಲೋಗಿ ಆಮೇಲೆ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಮ್ಮ ಊರಿಗೆ ಹೋಗ್ತೀವಿ ಫ್ರೆಂಡ್ಸ್. ಅಲ್ಲಿವರೆಗೆ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ಎಲ್ಲರೂ ವೀಡಿಯೋನ ಕೊನೆವರೆಗೆ ನೋಡ್ತಾ ಇರಿ. ಫ್ರೆಂಡ್ಸ್ ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಗೋವಿಂದರಾಜ ಸ್ವಾಮಿ ದೇವಸ್ಥಾನ. ನಾವು ಯಾವಾಗಲೂ ಸಂಜೆ ಹೊತ್ತು ಬರ್ತಿದ್ವಿ. ಈ ಸರಿ ಬೆಳಗ್ಗೆ ಅಂದರೆ 1 ಗಂಟೆ ಅಷ್ಟರಲ್ಲೆಲ್ಲ ಬಂದ್ವಿ. ದರ್ಶನ ಕೂಡ ಬೇಗನೆ ಆಯಿತು, ಜನನೇ ಇರಲಿಲ್ಲ ಫ್ರೆಂಡ್ಸ್. ಒಂದು 10 minutesಲ್ಲೆಲ್ಲ ದರ್ಶನ ಆಯಿತು. ಆರಾಮಾಗಿ ದರ್ಶನ ಮಾಡಿಕೊಂಡು ಇವಾಗ ಇಲ್ಲೂ ಕೂಡ ಅನ್ನಪ್ರಸಾದ ಕೊಡೋಕ್ಕೆ ಕೂಡ ಶುರು ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್ ಅದ್ರ ಹತ್ರ ಹೋಗೋಣ. ಇದು ಬಂದು ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಒಂದು ಬೋರ್ಡ್ ಇದೆ, ಅನ್ನಪ್ರಸಾದ ಕೇಂದ್ರ ಅಂತ. ಅಲ್ಲಿ ಬಂದರೆ ಒಳಗೆ ಎಂಟ್ರಿ ಇರುತ್ತೆ ನೋಡಿ. ಕ್ಯೂ ಲೈನ್ಸು ಈ ಥರ ಇರುತ್ತೆ. ಒಂದು ಸ್ವಲ್ಪ ಜನ ಇರ್ತಾರೆ ಅಷ್ಟೇ, ಜಾಸ್ತಿ ಏನು ಜನ ಇರಲ್ಲ. ಈಗ ನಾವೇನು ನಿಂತಿದ್ದೀವಲ್ಲ ಇದೇ ಕ್ಯೂ ಲೈನ್ಸು. ಇಲ್ಲೋಗಿ ನಿಂತ್ಕೊಂಡ್ರೆ ಒಂದು 10-15 minutesಲ್ಲಿ ಬಿಡ್ತಾರೆ ಫ್ರೆಂಡ್ಸ್. ಸ್ವಲ್ಪ ಜನನೇ ಬಿಡ್ತಾರೆ. ಊಟದ ಟೈಮಿಂಗ್ಸ್ ಬಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 3:30 ತನಕ ಕೊಡ್ತಾರೆ. ಆರಾಮಾಗಿ ಅಷ್ಟರಲ್ಲಿ ಬಂದು ಇಲ್ಲೂ ಕೂಡ ಅನ್ನಪ್ರಸಾದನ ನಾವು ಸ್ವೀಕರಿಸ್ಬೋದು. ಇಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ ತಿರುಮಲದಲ್ಲಿ ಯಾವ ಥರ ಊಟ ಕೊಡ್ತಾರೋ ಅದೇ ಥರನೇ ಕೊಡ್ತಾರೆ ಅನಿಸುತ್ತೆ. ಇಲ್ಲೂ ಕೂಡ ತುಂಬಾ ಜನ ಇದ್ದರು, ಹಾಗಾಗಿ ಕ್ಯೂ ಸಿಸ್ಟಮ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಬನ್ನಿ ಫ್ರೆಂಡ್ಸ್ ಇವಾಗ ಒಳಗೆ ಹೋಗೋಣ, ಒಳಗೆ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಇದೇ ಊಟದ ಹಾಲು ಇಷ್ಟು ಉದ್ದೋಗಿದೆ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ತಿರುಮಲದಲ್ಲಿ ಯಾವ ಥರ ಊಟ ಕೊಡ್ತಾರೋ ಅದೇ ಥರನೇ ಕೊಡ್ತಾರೆ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಊಟದ ಹಾಲು ಇಷ್ಟು ಇದೆ. ಆರಾಮಾಗಿ ಒಂದೇ ಸರಿ 150 ಮೆಂಬರ್ಸ್ ಕೂತು ಊಟ ಮಾಡ್ಬೋದು, ಅಷ್ಟು ದೊಡ್ಡ ಹಾಲು. ಈಗೇನವರೆಲ್ಲ ಬರ್ತಿದ್ದಾರಲ್ಲ ಅದೇ ಅದು ಊಟದ ಹಾಲು. ಅಂದರೆ ಎಕ್ಸಿಟ್ ತುಂಬಾ ಚೆನ್ನಾಗಿತ್ತು. ಎಕ್ಸಿಟ್ ಸೀಟ್ ಬಂದು ಸೇಮ್ ತಿರುಮಲದಲ್ಲಿ ಯಾವ ಥರ ಊಟ ಇರ್ತಿತ್ತು ಅದೇ ಥರನೇ ಇತ್ತು. ಅದ್ರ ಪಕ್ಕ ಬಂದರೆ ಒಂದು ಚಿಕ್ಕ ಮಂಟಪ ಇತ್ತು. ಈ ಮಂಟಪದಲ್ಲಿ ಊಟ ಮಾಡಿ ಬಂದವರೆಲ್ಲ ರೆಸ್ಟ್ ತೊಗೊತಿದ್ರು ಫ್ರೆಂಡ್ಸ್. ನಾವು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೊರಟ್ವಿ ಫ್ರೆಂಡ್ಸ್ ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಪದ್ಮಾವತಿ ಅಮ್ಮನ ದೇವಸ್ಥಾನ. ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ದರ್ಶನ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದೆ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು. ಒಂದು 1/2 hourಲ್ಲೆಲ್ಲ ದರ್ಶನ ಆಯಿತು. ಹಾಗಾಗಿ ದರ್ಶನ ಮುಗಿಸಿ ಬಂದು ಇಲ್ಲಿ ಕೂಡ ಲಾಡು ಪ್ರಸಾದ ಎಲ್ಲ ತೊಗೊಂಡು ಇದ್ವಿ ಫ್ರೆಂಡ್ಸ್. ನೋಡಿ ಇಲ್ಲೂ ಕೂಡ ತುಂಬಾ ಜನ ಇದ್ದರು. ಇದು ತಿರುಚನೂರು ಅಂತ ಹೇಳಿದ್ರೆ ಬಸ್ಸು ಕೂಡ ಬರುತ್ತೆ, ಆರಾಮಾಗಿ ಬರ್ಬೋದು. ತಿರುಪತಿಯಿಂದ ಇಲ್ಲಿಗೆ ಒಂದು 10 minutes ಜರ್ನಿ ಅಷ್ಟೇ. ಆರಾಮಾಗಿ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ದೇವಸ್ಥಾನ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.